ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಸೂಪರ್ ಆಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೆಳಗಿನ ಶುಭೋದಯ ಎಲ್ಲರಿಗೂ. ಬೆಳಗ್ಗೆ ವ್ಲಾಗ್ ಲೈಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಮೂಲಿ ಡೈಲಿ ಈ ಥರ ಅದೇ ಕೆಲಸ, ತೊಳೆಯೋದು ಬಳಿಯೋದು ಇದ್ದೇ ಇರುತ್ತೆ. ಸೊ ಅದನ್ನೇ ನಾನು ಸ್ವಲ್ಪ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇದು ನಮ್ಮದು ರಂಗೋಲಿಯಲ್ಲೇ ಗೊತ್ತಾಗುತ್ತೆ ಇವತ್ತು ಯಾವ ವಾರ ಅಂದ್ಬಿಟ್ಟು. ಗುರುವಾರ. ನಾನು ಆಲ್ಮೋಸ್ಟ್ ಈ ರಂಗೋಲಿನ ಬಂದ್ಬಿಟ್ಟು ಗುರುವಾರನೇ 90%, ಶುಕ್ರವಾರ ಬಿಟ್ಟರೆ ನೆಕ್ಸ್ಟ್ ಗುರುವಾರನೇ ಈ ರಂಗೋಲಿ ಬಿಡಿಸೋದು. ನಾನು ರಂಗೋಲಿ ನೋಡಿಯೇ ಹೇಳ್ಬಿಡ್ತೀನಿ ಯಾವ ವಾರ ಅಂದ್ಬಿಟ್ಟು. ಈ ರಂಗೋಲಿ ಬಂದ್ಬಿಟ್ಟು ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಏನಕ್ಕೆ ಯಾವುದಕ್ಕೆ ಯಾಕೆ ಅಂದ್ಬಿಟ್ಟು. ಶ್ರೀ ಕುಬೇರ ಲಕ್ಷ್ಮಿ ರಂಗೋಲಿ ಇದು. ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ಒಳ್ಳೇದನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ಪಾಸಿಟಿವಿಟಿ. ತುಂಬ ಜನ ಹೇಳ್ತಾರೆ ಈ ರಂಗೋಲಿ ಬಗ್ಗೆ. ನಾನು ಕೂಡ ತುಂಬ ವರ್ಷಗಳಿಂದ ಈ ರಂಗೋಲಿನ ಬಿಟ್ಕೊಂಡು ಬಂದಿದ್ದೀನಿ ಬೆಳಗ್ಗೆನೇ. ಸೊ ನೋಡೋಣ ಬನ್ನಿ ವಿಡಿಯೋನ, ಇವತ್ತಿನ ವಿಡಿಯೋ. ಇವತ್ತು ನಮ್ಮ ಮನೆಯವ್ರು ಬೇರೆ ಬೆಳಗ್ಗೆ ಊರಿಗೆ ಹೋಗವ್ರೆ. ಅಡುಗೆ ಇತ್ತು, ಬೆಳಗ್ಗೆದೆ ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಇವನು ಯಾಕೋ ಸ್ವಲ್ಪ ಹುಷಾರಿಲ್ಲ ಅಂತ ಅಂದ. ಯಾಕೋ ಬೇಡ ಅನ್ನ ಸಾಂಬಾರು ಅಂದ. ಸರಿ ಆಯಿತು, ಏನು ಬೇಕಾ ತಗೋ ಅಂದೆ. ಹೋಗಿ ಎಗ್ ರೈಸ್ ತಗೊಂಬಂದ, ತಿಂತಾವನೆ. ಚೆನ್ನಾಯ್ತೇನೋ ಮನೆ ಊಟ? ಚೆನ್ನಾಗಿಲ್ಲ? ಹಾಂ, ಇವಳು ಸರಿ ಆಯಿತು, ಅವನಿಗೇನೋ ಒಂದು ತರಿಸ್ಕೊಟ್ಟೆ ಹೋಗಲಿ ಅಂತ. ಇನ್ನು ಇವಳು ಕೇಳಬೇಕಾ? ಇವಳಿಗಂತೂ ಫಸ್ಟ್ ಬೇಕೇ ಬೇಕು. ಸರಿ ಅಂದ್ಬಿಟ್ಟು ಇರಲಿ ಅಂದ್ಬಿಟ್ಟು 2 ತರಿಸ್ದೆ. ಇದನ್ನೇ ನಾನು ಸ್ವಲ್ಪ ತಿಂತೀನಿ. ಮನೇಲಿ ಐತೆ ಅನ್ನ ಟೊಮೊಟೊ ಗೊಜ್ಜು ಇದೆ, ಆದರೆ ಯಾಕೋ ಬೇಡ ಬಂತೆ. ಅಡುಗೆ ಮಾಡೋಕ್ಕೆ ಇದೆ, ಆದರೆ ಬೇಡ ಅಂದರೆ ಇನ್ನೇನು ಮಾಡೋದು. ನಮ್ಮ ಮನೇಲಿ ಬೇರೆ ಊರಿಗೆ ಹೋದವ್ರೆ. ಅವ್ರ ಚಿಕ್ಕಪ್ಪ ಡೆತ್ ಆದರು. ಬೆಳಗ್ಗೆ ಊರಿಗೆ ಹೋದರು. ಹಂಗಾಗಿ ನಾನು ನೋಡಿ ಮತ್ತೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಲ್ಲ ಐಟಮ್ಗಳು, ಮರ್ತೋಗ್ತೀನಿ ಅಂದ್ಬಿಟ್ಟು ನಾನು ಲೀಸ್ಟ್ ಮಾಡ್ತಾಯಿದ್ದೆ. ಫಸ್ಟೇ ಈ ಥರ ಲೀಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆನಪಿರುವಾಗ ಆಮೇಲೆ ಅರ್ಜೆಂಟ್ ಇರಲ್ಲ. ಹಂಗಾಗಿ ನಾನು ಬರೆದು ಇಟ್ಕೊಂಡ್ಬಿಡ್ತೀನಿ ಫಸ್ಟೇ. ಮೇನ್ ಐಟಮ್ ನೆನಪಿರುತ್ತೆ, ಒಂದೊಂದು ಐಟಮ್ ನೆನಪಿರಲ್ಲ. ಹಂಗಾಗಿ ಬರ್ಕೊಂಡ್ಬಿಟ್ರೆ ಬಟ್ಟನ್ನು ತೆಗೆದು ನೋಡ್ಕೊಬೋದಲ್ಲ. ಹಂಗಾಗಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಇವಾಗ ಬಟ್ಟೆ ಹೊಲಿಬೇಕು. ಒಂದು ವೀಡಿಯೋ ಯಾಕೋ ಜಾಸ್ತಿ ಓಡ್ತಾನೇ ಇಲ್ಲ. ಡೈಲಿ ವೀಡಿಯೋ ಹಾಕಬೇಕು, ಎಲ್ಲಿಂದ ಹಾಕೋದು ನಾನು ಡೈಲಿ ವೀಡಿಯೋ. ಸೊ ಓಡೋಷ್ಟು ಓಡಲಿ, ನಾನು ನಮ್ಮ ಪ್ರಯತ್ನ ಮಾಡೋಣ ಅಲ್ವಾ? ಯಾಕೆ ಬಿಡಬೇಕು, ಮಾಡೋಣ. ಸೊ ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಗಾಯ್ಸ್. ತಿನ್ನೆ, ಯಾಕೆ ಹೊರಗಡೆ ಊಟ ಏನು ಚೆನ್ನಾಗಿರುತ್ತೆ ಗೊತ್ತಿಲ್ಲ. ಚೆನ್ನಾಗಿಲ್ಲ ಗಾಯ್ಸ್. ಒಂಥರ ಇದಕ್ಕೆ 70 ರೂಪಾಯಿ ಅಂತೆ. 70 ರೂಪಾಯಿಗೆ ಎಷ್ಟು ಮೊಟ್ಟೆ ಬರ್ತಾ ಇದ್ವು? ಒಂದು 5 ಮೊಟ್ಟೆ. 70 ಮೊಟ್ಟೆಗೆ 7 ಮೊಟ್ಟೆ ಬರ್ತಾವೆ. 10 ರೂಪಾಯಿ ಅಂದರು 7 ಮೊಟ್ಟೆ. 7 ಮೊಟ್ಟೆ 140 ರೂಪಾಯಿಗೆ ಎಷ್ಟೊಂದು ಮೊಟ್ಟೆ ಬರೋಲ್ಲ. ಅಷ್ಟೊಂದೇನು ಚೆನ್ನಾಗಿಲ್ಲ. ನನಗೆ ಹೊರಗಡೆ ಊಟ ಅಷ್ಟು ಇಷ್ಟ ಆಗಲ್ಲ. ಎಣ್ಣೆ ಒಂಥರ ಕಂಟು ಥರ ಬರ್ತೈತೆ. ಎದ್ರೋಗ್ಬಿಟ್ಟೆ ಅನ್ನ ನೋಡ್ಬಿಟ್ಟು. ಚೆನ್ನಾಗಿ ತಿನ್ಬೋದು ಅಷ್ಟೇ, ಸೂಪರ್ ಅಂತ. ಎಗ್ ರೈಸು ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ನಾನು ವೈಟ್ ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಮೊಸರು ಹಾಕ್ಕೊಂಡು ಸ್ವಲ್ಪ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಇದು ನೋಡಿ, ದುರಾಂಕರ ಹಾಕಿದ್ರೆ ಬೇಡ ಅಂತೈತೆ. ಫ್ರೆಂಡ್ಸ್, ಗೈಸ್ ನಾವಿವಾಗ ಡಿ-ಮಾರ್ಟ್ಗೆ ಹೊರಟಿದ್ದೀವಿ. ರೇಷನ್ ಎಲ್ಲ ಖಾಲಿಯಾಗಿತ್ತಲ್ಲ, ಹಂಗಾಗಿ ನಮ್ಮ ಮನೆಯವ್ರು ಇಲ್ಲೇ ಡಿ-ಮಾರ್ಟ್ ಹತ್ರನೇ ಬಿಟ್ಬಿಟ್ಟು ಹೋದರು ನನ್ನ ಮಗನ್ನ ಕರ್ಕೊಂಬರೋಕ್ಕೆ ಅಂದ್ಬಿಟ್ಟು. ಈ ರೋಡಲ್ಲಿ ಎಂತುವಾ ನೋಡಿ ಕಸಗಳು, ನಿಜವಾಗ್ಲೂ ಜನಗಳಿಗೆ ಏನೋ ಒಂದು ಕವರ್ಗೆ ಹಾಕಿ ಗಾಡಿ ಡೈಲಿ ಬರುತ್ತೆ, ಮನೆ ಮುಂದೆನೇ ಬರುತ್ತೆ. ಯಾವುದೋ ಒಂದೊಂದು ಮನೆ ಹತ್ರ ಹೋಗಲ್ಲ. ಅವರು ಏನೋ ಒಂದು ಬೇರೆ ವ್ಯವಸ್ಥೆ ಮಾಡ್ಕೋಬೇಕು. ಈ ಥರ ಎಲ್ಲ ಹಾಕ್ಬಿಟ್ರೆ ನಮ್ಮ ಆರೋಗ್ಯಕ್ಕೆ ನಾವೇ ಹೊಣೆ ಅಂದ್ರೆ ಇದೆ ನೋಡಿ. ನಮಗೆ ಕಾಯಿಲೆ ಇದರಿಂದನೇ ಬರೋದು. ಇದರಿಂದ ಎಷ್ಟು ಸ್ಮೆಲ್ಲು, ಹುಳಗಳು, ಹೆಗ್ಣಗಳು, ಹಾವುಗಳು
ಎಲ್ಲ ಬರುತ್ತೆ. ನಿಜ ನಾವು ಬಿಸಾಕ್ತೀವಿ, ಆದರೆ ಈ ಥರ ರೋಡ್ಸ್ಗಳಲ್ಲೇ ಬಿಸಾಕಲ್ಲ. ಈ ಥರ ಒಂದೊಂದು ಕಡೆ ಕಸಕ್ಕೆ ಅಂತಲೇ ಒಂದು ಗುಂಡಿ ಥರ ತೊಟ್ಟಿ ಥರ ಏನೋ ಮಾಡಿರ್ತಾರೆ, ಅದರಲ್ಲಿ ಹಾಕ್ತೀವಿ ಹೊರತು ಗಾಡಿ ಬಂದಿಲ್ಲ ಅಂದರೆ ಈ ಥರ ರೋಡ್ಗೆಲ್ಲ ಎಸಿಬಾರ್ದು. ನೋಡಿ ಹೆಂಗೆಲ್ಲ ಬಂದೈತೆ ಆಚೆಗೆಲ್ಲ. ಈಗ ಹಿಂಗೆಲ್ಲ ತಿರ್ಗಾಡ್ತಾ ಇರ್ತೀವ, ಇದೇ ಅರ್ಧ ಕಾಯಿಲೆ ಮನುಷ್ಯಂಗೆ. ಬಂದ್ವಿ ಗೈಸ್ ಡಿ-ಮಾರ್ಟ್. ನೋಡಿ ಗೈಸ್ ತುಂಬ ರಶ್ ಆಗೈತೆ. ಸಂಡೇ ಬರಬಾರ್ದು ಆದರೆ ಬಂದ್ಬಿಟ್ಟಿದ್ದೀವಿ. ನೋಡಿ ತುಂಬ ರಶ್ ಆಗೈತೆ. ಎಷ್ಟೊಂದು ರಶ್ ಆಗೈತೆ ನೋಡಿ, ತುಂಬ ರಶ್ಶು. ನೋಡಿ ನಮ್ಮ ಮನೆಯವ್ರು ಬರೋಕೆ ಒದ್ದಾಡ್ತಾವ್ರೆ. ಅಲ್ಲಿ ಎಲ್ಲೂ ಜಾಗನೇ ಇಲ್ಲ ಗಾಡಿ ಹಾಕೋಕ್ಕೆ. ಗಾಡಿ ಹಾಕೋಕ್ಕೆ ಜಾಗ ಇಲ್ಲ, ಎಲ್ಲ ಒಂದು ಕಡೆ ದೂರಿಸ್ಬಿಟ್ರು. ಗೈಸ್ ಇವಾಗ ರೇಷನ್ ತೊಗೊಂಡಾಯಿತು. ರೇಷನ್ ಎಲ್ಲ ಅಲ್ಲಿಂದ ತಂದುಬಿಟ್ಟು ಇಲ್ಲೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಅಯ್ಯೋ ಇದೇ ಫಸ್ಟ್ ಟೈಮು 2 ಟ್ರಾಲಿ ಆಗೋಯ್ತು. ಇನ್ನೊಂದು ವರ್ಷ ಅಳ್ಳಾಡಂಗಿಲ್ಲ ಈ ವರ್ಷ. ಸಾಕು ಸಾಕು ಸಾಕು. ಜಾಸ್ತಿ ನಮಗೆ ಇದಾಗಿರೋದ್ರೆ ಎಣ್ಣೆ ಮತ್ತು ಕೆಲವು ಐಟಮ್ಗಳು ಜಾಸ್ತಿ ಆಗೋಯ್ತು. ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಇಂದ 2 ಬಾಟ್ಲು ಹೊಡೆದೋಗ್ಬಿಟ್ಟಿದ್ದು. ಎಷ್ಟು ವೇಸ್ಟ್ ಗೊತ್ತಾ? ಕಾಲು ನೋವಂತೆ. ಹಿಂಗೆ ಆಟ ಇದು ಮಾಡಿ ಕರ್ಕೊಂಬರ ಕಳ್ಸೋಣ ಇಲ್ಲ ಬರೋದಿಲ್ಲ. ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು. ಸಾಕ್ಬಿಡ್ಲಾ ಚಿಕ್ಕ ಚಿಕ್ಕ ಹಾಕು. ಈಗ ಬೈಕಲ್ಲಿ ಇದು ಹಾಕೊಂಡು ಇವ್ನು ಕುತ್ಕೊಳಕ್ಕೆ ಆಗೋದು ಕಷ್ಟ ಅನ್ಕೋತೀನಿ ಅದೇ. ಇನ್ನೊಂದಡ ಮಗಳಿಗೆ ಬಟ್ಟೆ ಎಲ್ಲ ಹಾಕ್ತಾವಕ್ಕೆ ಸಾಕ್ಬಿಡು. ಬಿಸ್ಕೆಟ್ ಮುರಿದೈತವೆ ಗೈಸ್. ಇವಾಗ ತಾನೇ ಮನೆಗೆ ಬಂದ್ವಿ. ಇದನ್ನೆಂತ ತರೋಷ್ಟೊತ್ತಿಗೆ ಸಾಕಾಗೋಯ್ತು ನಿಜವಾಗ್ಲೂ. ರೇಷನ್ ಎಲ್ಲ ತೊಗೊಂಡು ಬಂದ್ವಿ, ಚೀಲದಲ್ಲಿ ಹಾಕ್ಕೊಂಡು ತರೋಕ್ಕೆ ಆಗಲಿಲ್ಲ, ತುಂಬ ಕಷ್ಟ ಆಗೋಯ್ತು. ಆಟೋ ಅಂದರೆ ಆಟೋ ಅಲ್ಲಿ ಸಿಗೋಲ್ಲ, ಬುಕ್ ಮಾಡಿಕೊಂಡೇ ತಗೊಂಬರ್ಬೇಕು. ಅಲ್ಲಿ ಬುಕ್ ಮಾಡುವಷ್ಟು ಕೂಡ ಟೈಮ್ ನಮ್ಗೆ ಇರಲಿಲ್ಲ. ಸೊ ಹಾಗಾಗಿ ಈಗ ಇಷ್ಟು ತೊಗೊಂಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಅಲ್ಲೇ ಉಳ್ಕೊಂಡೈತೆ, ತೊಗೊಂಬರೋಕೆ ಹೋದರು ಬೈಕಲ್ಲೇ. ಸುಮಾರು ನನಗೆ ಗೊತ್ತೇ ಇಲ್ಲ ಗೈಸ್ ಇಷ್ಟೊಂದು ತೊಗೊತೀನಿ ಇದು ಮಾಡ್ತೀನಿ ಅಂತ. ನಾನು ಬರೀ ಕಾಳುಗಳು ತೊಗೊಂಬರೋಣ ಅಂತ ಹೋದೆ. ಏನೋ ಇಷ್ಟ ಆಗೋಯ್ತು. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇದ್ದಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಈ ಥರ ಇನ್ನೂ ತೊಗೋಬೇಕು. ಇನ್ನೂ ಪೂಜೆ ಐಟಮ್ ತೊಗೊಂಡಿಲ್ಲ. ಇನ್ನು ಅದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಇವಾಗ ಸದ್ಯಕ್ಕೆ ಇಷ್ಟು ಏನು ನಮಗೆ ಜಾಸ್ತಿ ಅಂದರೆ ಎಣ್ಣೆದು ನಮಗೆ ಒಂದು 5 ಲೀಟ್ರ್ ಎಣ್ಣೆ ಫಸ್ಟೆಲ್ಲ ಬಂದ್ಬಿಟ್ಟು ಕಮ್ಮಿ ಇತ್ತು. ಇವಾಗ ಬಂದ್ಬಿಟ್ಟು 1200 1300 ರೂಪಾಯಿ ಅದೇ ಆಗೋಯ್ತು. ಮತ್ತು ಇದೊಂದು ತುಪ್ಪ, ಇದು ಕೂಡ ಅಷ್ಟೇ 800 ರೂಪಾಯಿ 1 kg. ಇನ್ನು ಸದ್ಯಕ್ಕೆ ಡಿ-ಮಾರ್ಟ್ ಸಾಹಸನೇ ಬೇಡ ಅನಿಸ್ಬಿಟ್ಟೈತೆ ಅಷ್ಟೇ. ಏನಂತ ಅಂದರೆ ಯಾವಾಗಲೂ ಕಷ್ಟಪಟ್ಟು ದುಡಿಯೋದಿದ್ದೇ ಇರುತ್ತೆ. ಎಣ್ಣೆ ಬಾಟ್ಲು ದೊಡ್ಡ ತಗೋಬೇಕು ಅಂದ್ಕೊಂಡೆ, ಅದು ಏನಿದ್ರು ಡಿ-ಮಾರ್ಟೇ ಅಪ್ಪ ಹೆವಿ. ಇನ್ನೂ ಅಡುಗೆ ಕೂಡ ಮಾಡಿಲ್ಲ. ಇವಾಗ ಮಾಡಬೇಕು, ಮಾಡ್ತೀನೋ ಇಲ್ಲ ತರ್ತಾರೋ ಗೊತ್ತಿಲ್ಲ ಹೊರಗಡೆಯಿಂದ. ನೋಡೋಣ. ಇನ್ನೂ ಒಂದು ಚೀಲ ಬರುತ್ತೆ ಗೈಸ್, ಅದನ್ನು ಕೂಡ ತೋರಿಸ್ತೀನಿ. ಇದರಲ್ಲಿ ಏನು ತೋರಿಸೋಂಥದ್ದು ಏನಿಲ್ಲ, ಎಲ್ಲ ಕಾಳುಗಳು ಮತ್ತು ಗೋಧಿ ಹಿಟ್ಟು, ಬೇಳೆ, ಏನೋ ಬರೀ ಕಾಳು ಐಟಮ್ ಅಷ್ಟೇ. ಎಲ್ಲ 1 kg 2 kg ತೊಗೊಂಡಿದ್ದೀನಿ. ಸದ್ಯಕ್ಕೆ ಏನು ಹೋಗಲ್ಲ ಡಿ-ಮಾರ್ಟ್ಗೆ, ಎಲ್ಲನೂ ಫ್ರೀಝರಲ್ಲಿ ಇಟ್ಕೊತೀನಿ ನಾನು. ಕೆಳಗಡೆ ಇಟ್ಟರೆ ಹೊರಗಡೆ ಎಲ್ಲ ಹುಳ ಆಗುತ್ತೆ. ಹಾಗಾಗಿ ಇದೊಂದು ಜಾಮು ಫಸ್ಟು 80 ರೂಪೀಸ್ ಇತ್ತು, ಇವಾಗ 120 ಏನೋ ಆಗಿದೆ. ನನ್ನ ಮಗಳಿಗೆ ಇಷ್ಟ ಇದು ಜಾಮು, ಚಪಾತಿಗೆ ಬ್ರೆಡ್ಗೆ ಹಾಕೊಂಡು ತಿಂತಾಳೆ. ಹಾಗಾಗಿ ಯಾವಾಗಲೂ ನಾವು ಸರ್ಫೆಕ್ಸಲ್ಲಿ ಯೂಸ್ ಮಾಡ್ತಾಯಿದ್ವಿ. ಇವಾಗ ಬಂದು ಏರಿಯಲ್ಲು ನೋಡೋಣ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಸೇಮ್ ರೈಟು, ಏನು ಒಂದು 30 ರೂಪಾಯಿ ಅಷ್ಟೇ ಹೆಚ್ಚು ಕಮ್ಮಿ 5 kg. ಗಾಯ್ಸ್ ನೋಡೋಣ. ಇನ್ನೊಂದು ಚೂದಲ್ಲಿ ಏನೇನು ತುಂಬವರೇ ಗೊತ್ತಿಲ್ಲ. ಸಾಕಾಗೋಯ್ತು ಗಾಯ್ಸ್, ಸಾಕಾಗೋಯ್ತು. ಎಲ್ಲರೂ ಮುಗಿಸೋಷ್ಟೊತ್ತಿಗೆ ಇದು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಅಂತಲೇ ಹೇಳ್ಬೋದು. ಒಂದೇ ಸರಿ ಯಾವುದೂ ಆಗಲ್ಲ. ಇವಾಗ ಸಿಂಪಲ್ಲಾಗಿ ಏನು ಜಾಸ್ತಿನೇ ಆಗೋಯ್ತು. ಇನ್ನು ನೆಕ್ಸ್ಟ್ ಏನು ತೊಗೋಬೇಕಂದ್ರೆ ಪೂಜಾ ಐಟಮ್ ಮಾತ್ರ, ಹಣ್ಣುಗಳು, ಹೂಗಳು, ಬ್ಲೌಸ್ ಪೀಸು ಇಷ್ಟು ತಗೊಳಕೈತೆ ಅಷ್ಟೇ. ಇನ್ನು ದೇವರಿಗೆ ಸ್ಯಾರಿ ಕೂಡ ತೊಗೊಂಡಿಲ್ಲ. ಏನಾಗುತ್ತೋ ಗೊತ್ತಿಲ್ಲ, ಎಲ್ಲ ದೇವ್ರಿಚ್ಛೆ. ನಾನು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ದೇವ್ರಿಚ್ಛೆ, ನೋಡೋಣ. ಸಾರಿ ಗಾಯ್ಸ್, ಆಮೇಲೆ ವಿಡಿಯೋ ಮಾಡ್ತೀನಿ. ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀನಿ, ಏನಾರು ತರ್ಬೋದು ಮೋಸ್ಟ್ಲಿ. ನನ್ನ ಮಗ ಚಿಕನ್ ಬೇಕು ಅಂತ ಇದ್ದ,
ನೋಡೋಣ ಚಿಕನ್ ತೊಗೊಂಬರ್ತಾರೋ ಇಲ್ಲ ಎಗ್ ರೈಸ್ ತರ್ತಾರೋ ಇಲ್ಲ ಅಂದರೆ ಬಿರಿಯಾನಿ ತೊಗೊಂಬರ್ತೀನಿ ಅಂತ ಇದ್ದರು. ನೋಡೋಣ ಏನು ತರ್ತಾರೆ ಅಂತ ಗೊತ್ತಿಲ್ಲ. ತಂದಮೇಲೆ ಅದನ್ನು ತೋರಿಸ್ತೀನಿ ಗಾಯ್ಸ್. ಅಮ್ಮ ಸುಸ್ತಾಯ್ತಲ್ವಾ? ಅಮ್ಮ ಸುಮ್ಮನಿರ್ಮ ನೀನಲ್ಲಿ ನನ್ನ ದೊಡ್ಡ ಚೀಲ ಗೊತ್ತಾ ಹೆಂಗ್ ಎತ್ಕೊಂಡ್ಬಂದಿ ನಾನು. ಸುಸ್ತಾಗೋಯ್ತು. ಇದು ನೋಡು ಪುಸಿ ಬಾಯಿ ಕಡೆ ಪುಸಿಗೊಂತಂದ್ವಿ. ಅದು ಅಮ್ಮ ಏನು ಊಟನೇ ಕಂಡಿದ್ದಾನೆ ಅಂದ್ರೆ ಗವಾಗ ಒಂದು ತಿಂದ್ಬಿಡ್ತು. ಬೇಡ ಊಟ ಮಾಡೋಕ್ಕಾಗಲ್ಲ, ಅರ್ಧ ಕೊಡು. ಗೈಸ್ ಮತ್ತೆ ಇವಾಗ ತಗೊಂಬಂದ್ರು ಮತ್ತೆ ಇನ್ನೊಂದು ಚೀಲ, ಇನ್ನೊಂದು ಸ್ವಲ್ಪ ಏನಂತ ಅಂತ ಹೋದ್ರು. ನಾವು ಒಂದೇ ಟ್ರಿಪ್ಗೆ ಮುಗೀತದೆ ಅಂದ್ಕೊಂಡೆ. ನಮ್ಮದು ಗಾಡಿ ಚಿಕ್ಕದಲ್ಲ ಗೈಸ್, ಹಂಗಾಗಿ ಸ್ವಲ್ಪ ನನ್ನ ಮಗನಿಗಿಷ್ಟ ಪಾರ್ಲೇಜಿ, ನನಗಿಷ್ಟ ಕ್ರ್ಯಾಕ್ ಚಾಪ್, ನಮ್ಮ ಮನೆಯವ್ರಿಗಿಷ್ಟ ಇದು ಏನಿದು ಮಾರಿಗೋಲ್ಡು ಇಷ್ಟ ಇಲ್ಲ. ನಂಗೆ ಇದು ಕೂಡ ಇಷ್ಟ. ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ. ಇಷ್ಟ ಇದು ನಂಗೂ ಕೂಡ ಓರಿಯಾ ಮತ್ತೆ ಇದಿಷ್ಟ ಓರಿಯಾ ಇಮೇಲೆ ಇದು ಇನ್ನೂ ಐತೆ ಗೈಸ್. ಏನೋ ಚಪ್ಪಲಿ ತೊಗೊಂಡವನೇ. ಈ ಚಪ್ಪಲಿ ಬಂದ್ಬಿಟ್ಟೆ 300 ರೂಪಾಯಿ ಚಪ್ಪಲಿ. ಇದು 5 ರೂಪಾಯಿ ಕಮ್ಮಿ. ಇದೊಂದು ಯಾವುದೋ ಬಿಸ್ಕೆಟ್ ಸುಮ್ಮನೆ ತುಂಬ ನಾನು ಟೆನ್ಷನ್ಗೆ ತುಂಬಿಬಿಟ್ಟೆ. ನಮ್ಮಂದ್ರೆ ಬೈತಾಯಿದ್ರು ಗೈಸಲ್ಲಿ, ಏನೋ ಇಷ್ಟೊಂದು ಟೈಮ್ ತೊಗೊತೀಯ, ಇಷ್ಟೊಂದು ಟೈಮ್ ಬೇಕಾ ಅಂತ. ಡಿಮಾರ್ಟ್ ರಬ್ಬರ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ. ಅಮ್ಮ ಅಲ್ಲಿ ಎಷ್ಟು ಕೂತು ಚಪ್ಪಲಿ ಇದು ನಮ್ಮ ಮನೆಯವ್ರಿಗೆ. ಇದು ಕೂಡ ಚೆನ್ನಾಗಿತ್ತು. ಇದು ಬಂದು ಇದು ಅಷ್ಟೇ 200 250 250 ಏನೋ. ಇದು ಚೆನ್ನಾಗೈತೆ. ನನಗೆ ಅಂತ ಏನೂ ತಗೊಂಡಿಲ್ಲ ಗೈಸ್ ನಿಜವಾಗ್ಲೂ. ಬಾಟ್ಲುಗಳು ಮನೇಲಿ ಅವ್ರವ್ರ ಬಾಟ್ಲದು ಅವ್ರು ಕುಡಿಯೋದ ತೊಗೊಂಬಂದೆ ಅಷ್ಟೇ. ಲಾಸ್ಟ್ ಟೈಮ್ ತೊಗೊಂಬಂದಿದ್ದೆ, ಮಕ್ಕಳು ಕಳೆದಾಕ್ಬಿಟ್ರು. ನನಗೋಸ್ಕರ ತಗೊಂಡ್ರದಂದ್ರೆ ಇದು ಒಂದೇ ಸ್ನಿಕ್ಕರ್, ಮೈ ಫೇವ್ರೇಟ್. ಇನ್ನು 3 ಅಣ್ಣನ ಹತ್ರ ಐತೆ. 4 ತಗೊಂಡೆ, 4 ಜನಕ್ಕೆ. ಒಂದು ಬಂದ್ಬಿಟ್ಟು 40 ರೂಪಾಯಿ. ಅದು ಚಾಕ್ಲೇಟ್ ಇದ್ರೊಳಗಡೆ 5. ನನಗೆ ಜಾಸ್ತಿ ತೊಂದರೆ ಕೊಟ್ಟಿದ್ದ ಅಂದರೆ ಇದು ಒಂದೇ ಗೈಸ್. ಇದು ಒಂದೇ ನೋಡಿ. ಇದು ಒಂದಕ್ಕೆ 1,500 ಅಂದರೆ ನಂಬ್ತೀರಾ? 1,376 ರೂಪಾಯಿ. ಟೋಟಲ್ 2,500. 2,500 ಇಷ್ಟು ಕೊಟ್ಬಿಟ್ರೆ ಮುಗಿದ ಕತೆ. ಇನ್ನೂ ಏನಾರ ಇದೆ, ಆಮೇಲೆ ನೋಡೋಣ. ನಮ್ಮ ಪುಸ್ಸಿಗೆ ಪೆಡಿಗ್ರಿ. ನಾವು ಪ್ರಾಣಿಗಳನ್ನ ಮನುಷ್ಯರಿಗಿಂತ ಚೆನ್ನಾಗಿ ನೋಡ್ಕೋತೀವಿ ಗೈಸ್. ಯಾಕಂದ್ರೆ ಅದು ತುಂಬ ಇದು ಮಾಡಬಾರ್ದು ಅಂದ್ಬಿಟ್ಟು. ಮತ್ತು ಬಟ್ಟೆ, ಈ ಸರಿ ಬಟ್ಟೆ ಕೂಡ ತುಂಬ ಜಾಸ್ತಿನೇ ಆಗೋಯ್ತು. ಬಟ್ಟೆ ಅಂದರೆ ನಮಗೆ ಅಂತ ಏನಿಲ್ಲ, ಸ್ಕ್ರೀನ್ ತೊಗೊಂಡೆ. ಇದು ನಮ್ಮ ಮನೆಯವ್ರಿಗೆ ಕರ್ಚಿಫು, ಹ್ಯಾಂಡ್ ಕರ್ಚಿಫು. ಇದು ಚಡ್ಡಿ ಚೆನ್ನಾಗಿದೆ ಮಾತ್ರ. ಡಿಮಾರ್ಟಲ್ಲಿ ಚಡ್ಡಿ ಸಖತ್ತಾಗಿರುತ್ತೆ. 200 ರೂಪಾಯಿ. ಇದು ಬಂದ್ಬಿಟ್ಟು 200 ಟವಲ್ಗಳು. 4 ತಗೊಂಡೆ, 4 ಜನಕ್ಕೆ. ಚೆನ್ನಾಗಿ. ಇದು ಸ್ಕರ್ಟನ್ನು ಏನೋ ಕಲರ್ ಇಷ್ಟ ಆಗಿಲ್ಲ, ತಗೊಂಡೆ ಎತ್ಲಾಗಿ ಬೈತಾಯಿದ್ರು. ವೈ ಅಂತಲೇ ಇದ್ರು. ಬೈತಾಯಿದ್ರು, ಏನು ಇಷ್ಟೊಂದು ಇದು ಮಾಡ್ತಾ ಇದೀಯ ಹಂಗೆ ಹಿಂಗೆ ಅಂತ. ನನ್ನ ಮಗನ ಒಂದು ಚಡ್ಡಿ ತಗೊಂಡ. ಚಡ್ಡಿ ನಾನು ಆಲ್ರೆಡಿ ಬುಕ್ ಮಾಡಿದ್ದೆ. ಅವನು ಏನು ಮಾಡ್ತೀರ ಹೇಳಿ ಮಾತು ಕೇಳಬೇಕಲ್ಲ ಅವನು. ಇದು ನನಗೆ ಟವಲು. ಇದು ನನಗೆ ಇಷ್ಟ ಆಯಿತು. ಈ ಟವಲು ತುಂಬ ಸಾಫ್ಟಾಗಿರುತ್ತೆ. ಇದು ಅಷ್ಟೇ 200 ರೂಪಾಯಿನೇ. ಬೆಡ್ಶೀಟ್ ಅಂದರೆ ಬೆಡ್ ಮೇಲೆ ಹಾಕೋಕ್ಕೆ. ಇದು ಕಿಟಕಿಗೆ. ಏನನ್ನ ತಗೊಂಡ್ಬೇಕು ತಲೆ ಕೆಟ್ಟೋಗುತ್ತೆ. ಈಗ ಇದು ತಗೊಳ್ಳೋದೇನೋ ತುಂಬಿಡ್ತೀವಿ, ಅದು ಇರೋದೇ ಬಿಲ್ ಬಂದಮೇಲೆ ಗೊತ್ತಾಗುತ್ತೆ ಹಣೆ ಬರ. ಇದ್ರೊಳಗೆ ಕರ್ಪೂರ ತಗೊಳ್ಳೋದೇ ನಾನು ವರ್ಷಕ್ಕೊಂದು ಸರಿ, 6 ತಿಂಗಳಿಗೊಂದು ಸರಿ ನಮಗೆ ಕರ್ಪೂರ ಯೂಸ್ ಆಗುತ್ತೆ. ಹಾಗಾಗಿ ನಾನು ಚಿಕ್ಕ ತಗೊಳ್ಳಲ್ಲ, ದೊಡ್ಡದೇ ತಗೊಂಡ್ರೆ ದೊಡ್ಡದೇ ತೊಗೊಂಡ್ಬಿಡ್ತೀನಿ ನಾನು. ಪಾಪ ಇವಳಿಗೆ ಅಂತೂ ಕಾಲಂತೂ ತುಂಬಾ ನೋವಾಗೋಯ್ತು. ಚಳಿಗೆ ಅದೇ ಬೆಡ್ಶೀಟ್ ಹೊಸ್ಕೊಂಡ್ಬಿಟ್ಟಿದ್ಲಂತೆ. ಆದರೆ ಚೆನ್ನಾಗಿದ್ದಾವೆ, ಮಕ್ಕಳಿಗೆಲ್ಲ ಸೂಪರ್ ಇದಾವೆ ಬಟ್ಟೆಗಳು. ಬರೀ 79 ರೂಪೀಸು, 79 ರೂಪಾಯಿ. ಇದು ನನ್ನ ಮಗನಿಗೆ ಇದು ಚಡ್ಡಿ ಬುಕ್ ಮಾಡಿದ್ದೆ. ಇದು ಕೂಡ ಚೆನ್ನಾಗಿ ಬಂದೈತೆ. ಅವನಿಗೆ ಗೊತ್ತಿಲ್ಲ ಇವತ್ತು ಬರುತ್ತೆ ಅಂದ್ಬಿಟ್ಟು, ಇರಲಿ ಅಂದ್ಬಿಟ್ಟು ಒಂದು ತಗೊಂಡ. ಬಟ್ಟೆ ಮಾತ್ರ ಹೆವಿ. ಅಮ್ಮ ಇನ್ನೊಂದು ಪ್ಯಾಂಟ್ ಅದು, ಇನ್ನೊಂದು ಪ್ಯಾಂಟು. ಒಂದು ಪ್ಯಾಂಟ್ ಬಂದು 400 ರೂಪಾಯಿ. ಚೆನ್ನಾಗೈತೆ ಮಾತ್ರ. ಬಾಬಾ ಇನ್ನು ಡಿಮಾರ್ಟ್ಗೆ ಇನ್ನು ಸದ್ಯಕ್ಕೆ ಹೋಗಲ್ಲ, ಇನ್ನು ಬರೋ ವರ್ಷನೇ. ಊಟ ತಂದಮೇಲೆ ತಿಂಡಿ ಮುಗಿಸ್ಬಿಡ್ಬೇಕಿದೆ ಗೈಸ್. ಮನೇಲಿ ಪ್ರಾಬ್ಲಮ್ಮು. ತಿಂಡಿಗಳು ಥರ ದೊಡ್ಡದಲ್ಲ, ತಂದ ತಕ್ಷಣ ಮುಗಿಸ್ಬಿಡ್ಬೇಕು ಒಂದೇ ಸರಿ. ಊಟ ಮಾಡೋದು ಬೇಡ, ಇನ್ನು ಮುಗೀತು ಕತೆ. ತಿನ್ಬೇಡ ಊಟ, ಹಿಂಗೇ ಇರು, ಬಿಸ್ಕೆಟ್ ತಿನ್ಕೊಂಡೇ ಇರು. ಇದೇ ಕಾರಣ ಮನೆ ತಿಂಡಿ ಹಾಕಿಡ್ತಾರಲ್ಲ, ಇದಕ್ಕೇನೆ ತಂದ್ರೆ ಇವಾಗಲೇ ಖಾಲಿ ಆಗ್ಬಿಡ್ಬೇಕು ಅತ್ಲಾಗಿ. ಸೋಫಾನೇ ತುಂಬೋಗ್ಬಿಟ್ಟೈತೆ. ಸುಮ್ಮನೆ ಶೂ ಬೇಕಂತ ಅಷ್ಟು ತತ್ಲು. 7 ಸೈಜ್ಗೆ ಶೂನೇ ಸಿಕ್ಕಿಲ್ಲ. ಇನ್ನು ಶೂ ಇನ್ನೂ ಆಗುತ್ತೆ, ಇನ್ನೂ ಖರ್ಚು ಬರುತ್ತೆ ಇನ್ನು ಸ್ವಲ್ಪ.
ಜಾಸ್ತಿ ಇತ್ತು. ಸುಮ್ಮನೆ ಅಮ್ಮ, ಹಾಸಿಗೆ ಆದಷ್ಟು ಕಾಲು ಚಾಚಬೇಕು. ಅತಿ ಏನೋ ತುಂಬ ಬಿಡ್ತಾರೆ, ಹಂಗೆ ಎಲ್ಲಾನು ತುಂಬ ಬಿಡ್ತಾರೆ. ಟ್ರಾಲಿ ಖಾಲಿ ಐತಲ್ಲ. ನಾನು ಬೇಕಾಗಿರೋ ಐಟಮ್ ಮಾತ್ರ ತುಂಬಿದೆ, ಬರೀ ಕಾಳುಗಳು ಮೇನ್ ಐಟಮು. ಏನಿರೋ ಬರೋದು ಎಲ್ಲ ತುಂಬ್ತಾರಪ್ಪ ನಿಜವಾಗ್ಲೂ. ಏನಾದ್ರು ಈ ಥರ ಆಗ್ಬಿಟ್ರೆ ಓಡಬೇಕಷ್ಟೇ ಬೆಂಗಳೂರು ಬಿಟ್ಟು. ಸುಮ್ಮನೆ ಅಮ್ಮ. ಗಾಯ್ಸ್ ನಂಗೆ ಇದು ಒಂದೇ ನೋಡಿ ತುಂಬ ಇಷ್ಟ. ಆದರೆ ಸ್ನಿಕ್ಕರ್ ಹೆಂಗೆ ತೋರಿಸೋದು? ಸ್ನಿಕ್ಕರ್ ಆದ್ರೂ ಅರ್ಧ ಇದೇ ಚೆನ್ನಾಗೈತೆ ನಿಜವಾಗ. ನನಗೆ ನಿಂದೆಲ್ಲ ನಂದೇ ಕಚ್ಕೊಂತ ಇದೆಯಾ? ನಿಂತಿನು ನಿಜವಾಗ್ಲೂ ನಂಗೂ ತಿನ್ನಾಗ್ಬಿಡ್ತಲ್ಲ, ಹಂಗೆ ತಿಂತೂರಾಗ ನಂಗೂ ತಿನ್ನಾಗ್ಬಿಡ್ತಿಲ್ಲ. ಸಿಕ್ಕಾಗ್ತು ಅಂತಲ್ಲ, ಸಿಕ್ಕಾಗ್ತು ಹಂಗೆ ಅಂತೂ ಇದು ಕೊಟ್ಟರೆ ಸಾಕು, ಮುಗೀತು. ನಂಗೆ ಯಾವ ಚಾಕ್ಲೇಟ್ ಇಷ್ಟ ಆಗಿದೆ, ಒಂದೇ ಇಷ್ಟ ಆಗಿದ್ದು ಲೈಫಲ್ಲಿ. ಇನ್ನೊಂದು ಯಾವುದಾದ್ರು ಸಿಲ್ಕಾ, ಅದು ಇಷ್ಟ ಇಲ್ಲ. ಏನು ಡೈರಿ ಮಿಲ್ಕು ಇದೊಂದೇ. ಇನ್ನೂ ಬಟ್ಟೆ ಕೂಡ ಹೊಲ್ದಿಲ್ಲ, ಇಷ್ಟೇ ಹೊಲ್ದಿರೋದು. 3 ಡ್ರೆಸ್ ಹೊಲ್ದಿದ್ದೀನಿ ಅಷ್ಟೇ, ಮುಗಿದ ಕತೆ. ಯಾಕಂದ್ರೆ ನಮ್ಮ ಬಟ್ಟೆ ಹೊಲ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಇವ್ರದ್ದು ಹೊಲ್ದಿದ್ದೀನಿ ಈಗ, ಇಷ್ಟು ಚೆನ್ನಾಗೈತೆ, ತೋರಿಸ್ತೀರಿ. ತೊರಗೆ ಮುಗಿಸ್ಕೊಂಬ. ಹೆಂಗನ್ನಿಸ್ತು? ಸುಸ್ತಾಯ್ತಾ? ಬೇಜಾರು ಮಾಡ್ಕೊಂಡ? ಹಾಂ, ಏನಕ್ಕೆ ತಲೆ ನೋತ್ಕೊಂಬಂದ್ರೆ 2 ಸರಿ ಮೆಟ್ಲ ಮೇಲಿಂದ. ನಮ್ಮ ಜವಾಬ್ದಾರಿ, ಕರ್ತವ್ಯ. ಅವನು ಇದು ಎತ್ಕೊಂಬರೋದಕ್ಕೆ ಬಾ ಇಡಿಸ್ಕೊ ಅಂತ ಅವನೇ. ಇಲ್ಲ ತೋರಿಸು ಲಂಗವ. ಚೆನ್ನಾಗಿದೆ. ಬರ್ಡೇ ಡ್ರೆಸ್ ನಂದು ಸ್ಯಾರಿಯಿಂದ ಹೊಲ್ದಿರೋದು ನಾನು. ಲಾಡಿ ಒಂದು ಹಾಕ್ಬಿಟ್ರೆ ಮುಗೀತು. ಅಲ್ಗೆ ಅಲ್ಗೆ ಹೋಗಿ ಚೆನ್ನಾಗಿದೆ. ಇದು ಹೊರಗಡೆ ಹೊಲಸ್ತೀನಿ ಅಂದ್ರೆ 1,500. ಅವ್ನು 2 ತಿಂದ, ಅದು 2 ಬಿಟ್ಟಿದ್ಲ, 2 ತಿನ್ಕೊಂಡ ಅವನು. ಅದಕ್ಕೆ ತಿಂಡಿಗಳು ಇಸ್ಕೊಂಡ್ಬಿಟ್ಟಿದ್ರೆ ರಾಮಾಯಣ. ಆವಾಗಿಂದ ಅವಾಗಲೇ ಖಾಲಿ ಮಾಡ್ತೀರಾ. ಹಿಂದಕ್ಕೆ ಹೋಗಮ್ಮ. ನೋಡಿ ಗೈಸ್, ಸ್ಯಾರಿ ಹೊಲ್ದಿರೋದು. ಅವ್ಳು ಬರ್ಡೇ ಇದೆ ನೆಕ್ಸ್ಟ್ ವೀಕು. ಅವಳು ಬ್ಲೌಸ್ ಹಾಕಿ ತೋರ್ಸೋಣ. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ನಾನು ಸೂಪರಾಗಿದ್ದೀನಪ್ಪ. ಹೆಂಗೆ ಗೊತ್ತಾ, ನನ್ನ ಜೀವನ, ನನ್ನ ಸಂತೋಷ, ನನ್ನ ಪ್ರೀತಿ, ವಿಶ್ವಾಸ ಎಲ್ಲಾನು ಮಾರ್ಬಿಟ್ಟವ್ರೆ. ಪೂರ್ತಿ ಕಿತ್ಕೊಂಡ್ರ ಬೇವರ್ಸೆ ಅಂದರೆ ಇದೇ ನಾಯಿ. ನಾನಲ್ಲ ಗೈಸ್, ಅದು ತುಂಬ ಅತಿ ಒಳ್ಳೆಯವಳು ನಾನು. ಹಾಂ, ಗೊತ್ತಾಗತ್ತೆ. ತೆಗಿ ಸೈಡಿಗೆ. ಇದು ಬಿರಿಯಾನಿ ತೋರಿಸಿ. ಬಿರಿಯಾನಿ ತಗೊಂಡ್ಬಂದಿದ್ದೀವಲ್ಲ. ಹಾಂ, ತೋರಿಸ. ಎಲ್ಲಿ ತೋರಿಸ್ತೀವಿ? ಅಲ್ಲ ಸಾಕಲ ಅನ್ನವ. ಇದು ಬೇಡ, ತೆಗಿ. ಏನೋ ಗೈಸ್, ಬಿರಿಯಾನಿ. ಅಯ್ಯೋ, ಚಿನ್ನ ಸಿಕ್ಬಿಡ್ತಿ ಅವಳಿಗೆ ಗೈಸ್, ಚಿನ್ನನೇ ಸಿಕ್ಬಿಡ್ತಾ ಅವಳಿಗೆ ಅಂತವೆ. ಗೈಸ್, ಇದೇನು ಗೊತ್ತಾ, ಇದು ಶಿವಲಿಂಗ ಅಂತ ಗೊತ್ತಾಗ್ತೈತೆ ನೋಡಿದ್ರೆ. ಗೈಸ್ ನೋಡಿ, ಇದು ಏನು ಗೊತ್ತಾ, ಗೊತ್ತಾಗ್ತಿದೆ ಆಲ್ರೆಡಿ. ಇದು ಶಿವಲಿಂಗ ಥರನೇ ಇದೆ, ಶಿವಲಿಂಗನೇ ಅಂತಲೇ ಹೇಳ್ಬೋದು. ಇದು ನನ್ನ ಮಗ ಮಾಡಿರೋದು. ಐಸ್ ಇದು ನೋಡಿ, ಗ್ಲಾಸು, ಇದೊಂದು ಬೌಲು ಮಾಡಿ ಶಿವಲಿಂಗ ಥರ ಮಾಡ್ಬಿಟ್ಟವನೆ. ನೋಡಕ್ಕೆ ಎಷ್ಟು ಚೆನ್ನಾಗೈತೆ. ಕುಂಕುಮ ಬೇರೆ ಹಾಕ್ಬಿಟ್ಟವನೆ. ಕುಂಕುಮ ಅದೇನೋ ಬಿದ್ದೋಯ್ತು, ಏನೋ ಚೆನ್ನಾಗೈತೆ. ನಾನು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬ ಕ್ಲೀನಿಂಗ್, ಹೊಗೆ ಅಂದರೆ ಅದು ಇದು ಐಸ್ ಅಲ್ವಾ ಫುಲ್ಲು. ಓಕೆ, ನಾನು ಸ್ವಲ್ಪ ಆಲ್ರೆಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿತ್ತಲ್ಲ? ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಯಾರೋ ಮಾಡಿದ್ದು? ನೀನು ಇವನೇ, ಈ ನನ್ನ ಮಗನೇ ಮಾಡಿದ್ದು. ಈ ನನ್ನ ಮಗನೇ ಮಾಡಿದ್ದು. ಟೆಕ್ನಾಲಜಿ
ಡಿಪ್ರೆಷನ್ ತೋರಿಸ್ತೀನಿ. ಡಿಪ್ರೆಷನ್ ಇವರೇ ಡಿಪ್ರೆಷನ್ಗೆ ಹೋಗಿರೋ ನೋಡಿ. ಸ್ವಲ್ಪ ಬಿಫೋರ್ ಇದು ಆಫ್ಟರ್ ಆಮೇಲೆ ತೋರಿಸ್ತೀನಿ. ಫುಲ್ ಸ್ವಲ್ಪ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡುವಾಗಲೇ ಸಿಕ್ಕಿದ್ದು ಈ ಶಿವಲಿಂಗ. ಇದು ನನ್ನ ಬಾಟಲ್, ಡೈಲಿ ಕುಡಿಯುವಂತಹ ಬಾಟಲ್, ನೀರು ವಾಟರ್ ಬಾಟ್ಲು ಮನೆ ಕುಡಿಯೋಕ್ಕೆ. ಮತ್ತು ಇಲ್ಲಿ ಕೂಡ ಎಲ್ಲನೂ ರೇಷನ್ ತೆಗೆದೆಲ್ಲ ತುಂಬಿಸಿ ಇಟ್ಟಿದ್ದೀವಿ. ನಾನು ತುಂಬಿಸುವಾಗ ವಿಡಿಯೋ ಮಾಡಿಲ್ಲ, ನಮಗೆ ಆಲ್ರೆಡಿ ತುಂಬಿಸಿ ಇಟ್ಟಿದ್ರು. ಸುಮ್ಮನೆ ಏನೇ ವಟ ವಟ ಅಂತೀಯಾ? ಇದೆಲ್ಲ ಹೊಸ ಬಾಟಲು, ಕೆಲವು ಹಳೆ ಬಾಟಲು. ಇವಾಗೆಲ್ಲ ಜೋಡಿಸ್ತೀನಿ ಸ್ವಲ್ಪ ಇವಾಗ ಅಷ್ಟೇ. ಮತ್ತೆ ಹಬ್ಬಕ್ಕೆ ಇನ್ನೊಂದು ಟೈಮ್ ಮೇಲೆ ಒರೆಸ್ಕೊತೀನಿ ಅಷ್ಟೇ. ಇದೆಲ್ಲ ತುಂಬಿಸಿದ್ಯೂರೇ. ತುಂಬಿಸಿದ್ಯಾರು? ಡಿಪ್ರೆಷನ್. ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟವ್ರೆ. ಯಾಕೆ ನಿನಗೆ ಬಟ್ಟೆ ಹಾಕೊಳ್ದಿರೋದಕ್ಕೆ ನನ್ನ ಉಗಿತವ್ರೆ ಮಗಕ್ಕೆ. ದೇವರು ಮುಂದ್ಗಡೆ ಬಂದು ಶಿವ ಬಟ್ಟೆ ಹೊಸ ಟವಲ್ ನೋಡು, ಹೊಸ ಟವಲ್ ತಂದು ಕೊಟ್ಟಿದ್ದೀನಿ ಗೈಸ್ ಇವ್ರಿಗೆ. ಹೊಸ ಟವಲ್ ತಗೊಂಡಿದ್ದೀನಿ ಹಾಕೊಳ್ಳಿ ಅಂತ. ಮಾನ ಮರ್ಯಾದೆನೇ ಮುಚ್ಕೊಳಕಿಲ್ಲ, ನಾನು ಏನು ಮಾಡಲಿ ನೋಡಲಿ. ಹೇಳು, ದೇವರು ಪ್ರತ್ಯಕ್ಷ ಆಗಿ ಶಿವ ಬಟ್ಟೆ ಹಾಕೊಂಡ್ರೆ ದೇವ್ರೆ ನಾಳೆಗೆ ಬಾ, ತೊಂದರೆ ಇಲ್ಲ, ಇಷ್ಟೇ ಹೇಳೋದು ನಾನು. ಅಂದರೆ ಬಟ್ಟೆ ಮಾನ ಮರ್ಯಾದೆ ಮುಚ್ಕೋಬೇಕಲ್ಲ. ಹುಟ್ಟದಾಗ್ಲಿಂದ ಹಾಕಿಲ್ಲ, ನೆನ್ನೆ ಮೊನ್ನೆ ಏನೇನು ಹಾಕಿಲ್ಲ ಹೇಳು ಹೋಗ್ಲಿ. ಏನು ಹಾಕಲ್ಲ. ಏನೇನು ಹಾಕಿದೆ 16 ಹೇಳು ಹೋಗ್ಲಿ. ವಿಡಿಯೋ ಮಾಡ್ತಿದ್ದೆ ಅಂತ ಚಡ್ಡಿ ಹಾಕಿದ್ರಿ. ನಿಂತ್ಕೊ ಹಂಗೆ, ನನಗೆ ಹಂಗೇನಿಲ್ಲ, ವಿಡಿಯೋ ಮಾಡಿ ಕಳಿಸ್ತೀನಿ ಅಷ್ಟೇ. ಹಾಕು, ನಾನಾಗಿದ್ದೀನಿ ಅಷ್ಟೇ. ಹೊಸ ಟವಲು, ಹೊಸ ಸ್ಕರ್ಟನ್ನು ಹಾಕ್ಬೇಕು ಇವಾಗ ಹಾಕಕ್ಕೆ ಹೇಳ್ತೀನಿ. ಸ್ವಲ್ಪ ಇವಾಗೆಲ್ಲ ಟ್ರಯಲ್ ಚೆನ್ನಾಗೈತೆ. ಡಿ ಮಾಡಿಗಿಂತ ಬುಕ್ ಮಾಡ್ರೆ ಬೆಟರ್ ಆಗೋದಿಲ್ಲ ಅಂತ ಹೇಳಿ. ಅಮ್ಮ ಏನಂತ ತಂದ್ಕೊಡಿ ಅಮ್ಮ, ಜೋಡ್ಸೋಣ. ಇವೆಲ್ಲನೂ ಜೋಡಿಸೋಷ್ಟೊತ್ತಿಗೆ ಅಡುಗೆ ಮಾಡಿಲ್ಲ. ಇದಷ್ಟು ವೀಕು ಬೋರ್ಡೇ ಬೇರೆ ಉಳಿದು. ನಾನು ಅವ್ಳದು ಒಂದು ಡ್ರೆಸ್ ಹೊಲಿದೀನಿ, ಸೂಪರ್ ಆಗೈತೆ ಡ್ರೆಸ್. ಆ ಡ್ರೆಸ್ನ ನಾನು ಆಮೇಲೆ ತೋರಿಸ್ತೀನಿ. ಇವಾಗ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒರೆಸಿ ಎಲ್ಲನೂ ಜೋಡಿಸಿ ಇಟ್ಬಿಡ್ತೀನಿ ಇವಾಗ ಸದ್ಯಕ್ಕೆ. ಬೆಳಗ್ಗೆ ಅವಲಕ್ಕಿ ಮಾಡಿದೆಲ್ಲ ಹಾಗೆ ಇರುತ್ತೆ, ಇನ್ನೂ ತಿಂದಿಲ್ಲ. ಅದೇ ಇವಾಗ ಗತಿ. ಲಿಂಗ ಕರತೈತೆ ಪಾಪ, ಲಿಂಗ ಕರಗುತ್ತಿದೆ. ಹೆಂಗ್ ಗೊತ್ತು ನೋಡು. ಗಾಯ್ಸ್ ಇವಾಗೆಲ್ಲ ಆಯಿತು. ಆದಷ್ಟು ಒಂದು ರೇಂಜಲ್ಲಿ ಎಲ್ಲನೂ ತೊಳೆದು ಗುಡಿಸಿ ಎಲ್ಲ ಇದು ಮಾಡಿಬಿಟ್ಟೆ. ರೇಷನ್ ಎಲ್ಲ ಆಲ್ರೆಡಿ ನಮ್ಮ ಮನೇಲಿ ತುಂಬಿಸಿ ಇಟ್ಟಿದ್ರು. ಬಾಕ್ಸ್ ಎಲ್ಲ ನಾನು ಫಸ್ಟೇ ಹೋದ ವೀಕಲ್ಲೇ ತೊಳೆದಿಟ್ಟಿದ್ದೆ, ಎಲ್ಲ ತುಂಬಿಸಿ ಇಟ್ಟಿದ್ರು. ನಾನು ಅಲ್ಲೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಆಮೇಲೆ ಜೋಡಿಸಿಟ್ಟಿದ್ದೀನಿ. ನೋಡೋಕ್ಕೆ ಅದು ಚೆನ್ನಾಗಿದ್ರೆ, ಕ್ಲೀನಾಗಿದ್ದರೆ ನಮಗೂ ನೋಡೋಕೊಂಥರ ಖುಷಿ. ಮತ್ತು ನಮಗೆ ಬೇಗ ಸಿಗುತ್ತೆ ಐಟಮ್ಸ್ ಎಲ್ಲ. ಹಾಗಾಗಿ ಉಪ್ಪಿನಕಾಯಿ ತಿನ್ನೋದು ಕಮ್ಮಿ, ಆದರೆ ತಗೊಂಡು ಬಂದೇ ಇರಲಿ ಅಂದ್ಬಿಟ್ಟು ಎಮರ್ಜೆನ್ಸಿ ಸಾಂಬಾರು ಇರಲ್ವಲ್ಲ, ಆವಾಗ ಅಡ್ಜಸ್ಟ್ ಆಗುತ್ತೆ. ಮತ್ತು ಚಿತ್ರಾನ್ನ ಗೊಜ್ಜು ಕೂಡ ಸ್ವಲ್ಪ ಎಕ್ಸ್ಟ್ರಾ ಮಾಡಿಟ್ಟಿದ್ದೆ ಮಕ್ಕಳಿಗೆ ಸಾಯಂಕಾಲ ಅಂದ್ಬಿಟ್ಟು. ತಿಂದಿಲ್ಲ ಅವರು. ಡೇ ಮಾಡ್ಕೋ ಖುಷಿಗೆ ಊಟನೇ ಮಾಡಿರಲಿಲ್ಲ ಅವನು. ಎಲ್ಲ ಹೋಗಿದ್ದಾಯಿತು, ತಂದಾಯಿತು, ಎಲ್ಲ ತುಂಬಿಸಿ ಇಟ್ಟಿದ್ದಾಯಿತು ಆಲ್ಮೋಸ್ಟು. ಇನ್ನೇನು ಊಟ ಎಲ್ಲ ರೆಡಿ ಆಗೈತೆ ಇವಾಗ. ನಾನು ಹಂಗೆ ಅಡುಗೆ ಎಲ್ಲ ಜೋಡಿಸ್ಕೊಂಡೆ ಪಟ ಅಂತ 15 ನಿಮಿಷದಲ್ಲಿ ಅಡುಗೆನೇ ಮಾಡಿ ಮುಗಿಸ್ಬಿಟ್ಟೆ. ಊರಿಂದ ಬರುವಾಗ ನಮ್ಮ ಮನೆಯವ್ರದ್ದು ಅಕ್ಕ ಏನೋ ಬೇಳೆನೋ ಕೊಟ್ಟಿತ್ತು, ಯಾವುದೋ ಒಂದು ಬೇಳೆ ಕೊಟ್ಟಿದ್ರು. ಒಡೆದಿರುವಂತಹ ಬೇಳೆ ಊರಲ್ಲಿ ಬೆಳಿತೀವಲ್ಲ ಅದು. ಹಾಯ್ ಗಾಯ್ಸ್, ಸ್ವಲ್ಪ ಕ್ಲೀನಿಂಗ್ ಮಾಡಿದ್ದೀವಿ, ಸ್ವಲ್ಪ ಅಲ್ಲಿ ಹೋಗಿದ್ದೀವಿ. ಮತ್ತು ಡಿಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ರೇಷನ್ ತೊಗೊಂಬಂದಿದ್ದೀವಿ. ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದು ತುಂಬಿಸುವಾಗ ವೀಡಿಯೋ ಮಾಡಿಲ್ಲ, ಯಾಕೆ ಅಂದರೆ ನಮ್ಮ ಮನೆಯವರು ಆಲ್ರೆಡಿ ನಾನು ಬರೋಷ್ಟಕ್ಕೆಲ್ಲ ತುಂಬಿಸಿ ಇಟ್ಟುಬಿಟ್ಟಿದ್ರು. ಇವಾಗ ನೆಕ್ಸ್ಟ್ ವೀಕಲ್ಲ, ಇದೇ ವೀಕಲ್ಲಿ ಶುಕ್ರವಾರ ಬಂದ್ಬಿಟ್ಟು ಏನಮ್ಮ ಇವ್ರದ್ದು ಬರ್ಡೇ. ಅದಕ್ಕೆ ನಾವು ಪ್ಲ್ಯಾನಿಂಗು ಕೇಕೆಲ್ಲ ಏನು ಕಟ್ ಮಾಡೋದು ಬೇಡ, ನಾವೇ ಅವ್ಳಿಗೆ ಏನು ಇಷ್ಟ ಹೋಟ್ಲಿಗೆ ಹೋಗ್ಬಿಟ್ಟು ಕೊಡಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ವರ್ಷ ಯಾವಾಗಲೂ ಹೋಗಿದ್ವಿ, ಈ ವರ್ಷ ಅದೇ ಪ್ಲ್ಯಾನ್. ಗೈಸ್ ಹೋದ ವರ್ಷ ಯಾವತ್ತೂ ಹೋಗಿದ್ವಿ, ಬಟ್ ಹೋದ ವರ್ಷ ಅಲ್ಲ, ಸುಮಾರು 3-4 ವರ್ಷ ಹಿಂದೆನೇ. ನಾವು ತುಂಬ ಕಮ್ಮಿ ಹೋಟ್ಲಿಗೆ ಹೋಗಿ ತಿನ್ನೋದು ಕಮ್ಮಿ. ಏನಾದರೂ ಯಾವಾಗ ನೀವು ಅನ್ಕೋತೀರಾ ಅವಾಗವಾಗ ಹಾಕ್ತಾ ಇರ್ತಾರೆ ಹಂಗೆ ಅಂತ, ಯಾವಾಗಲೂ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ, ಹಾಕ್ತೀನಿ ಅಷ್ಟೇ. ಏನಾದರೂ ಊರಿಗೆ ಹೋದಾಗ ತಿಂತೀವಿ ಕಂಪಲ್ಸರಿ. ಮತ್ತು ಇನ್ಯಾವಾಗ ಏನಾದರೂ ಕಾಫಿ ಕುಡಿ, ಈ ನಡುವೆ ಸ್ವಲ್ಪ ಕಾಫಿ ಕುಡಿಯೋದು, ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ಅಷ್ಟೇ. ಇನ್ನೇನು ಊಟ ತಿನ್ಬೇಕಂತೇನು ಹೋಗಲ್ಲ. ತಿನ್ನಲೇಬೇಕಂದ್ರೆ ಮನೆ ತಂದ್ಬಿಟ್ಟು ತಿಂತೀವಿ. ಕಮ್ಮಿನೇ ಹೋಟ್ಲು ಆಲ್ಮೋಸ್ಟು. ಏನೇನು ತಿನ್ಬೇಕು ಅನ್ಕೊಂಡಿದ್ಯಾ ಹೋಟ್ಲಿಗೆ ಕರ್ಕೊಂಡೋದ್ರೆ? ಅಲ್ಲ ನಾನು ಯಾವತ್ತೋ ಒಂದು 3 ವರ್ಷ ಆಯ್ತೇನೋ ಸಣ್ಣವಳಿದ್ದೆ ಆಗ. ನನಗ ಎಲ್ಲ ತಿಂದಾದ್ಮೇಲೆ ಮನೆಗೆ ಬರ್ತಿರ್ಬೇಕಾದ್ರೆ ಚಿಕನ್ ಲಾಲಿಪಾಪ್ ತಿನ್ಕೊಂಡು ಬೆಳ್ಳ ಹೊಲಿಕೊಂಡು ನಿಂತೀನಿ. ಲಾಸ್ಟ್ ಟೈಮ್ ಹೋಗಿದಾಗ ಚಿಕನ್ ಲಾಲಿಪಾಪು ಮತ್ತು ಪೆಪ್ಪರ್ ಫ್ರೈ, ಚಿಕನ್ ಫ್ರೈ, ಆಮೇಲೆ ಬಿರಿಯಾನಿ. ನಮ್ಮ ಅಪ್ಪ ಈಗ ಕೂಡ ಪಿಜ್ಜಾ ತರ್ತಾರಂತೆ. ಅಂದರೆ ತರ್ತಾರೆ, ಕಂಪ್ನಿ ಕೆಲ್ಸಕ್ಕೆ ಹೋಗಿದಾರಲ್ಲ, ಸೊ ಬರುವಾಗ ಎತ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು, ನನ್ನ ಮೇಲೆ ತಂದ್ರು, ಇಲ್ಲಾಂದ್ರೆ ಇಲ್ಲ. ಗೋವಿಂದ ನಾನು ಏನೇನು ತಿಂತೀನಿ ಗೊತ್ತಮ್ಮ, ಇದು ಲಾಸ್ಟ್ ಟೈಮ್ ಅಷ್ಟು ತಿಂದಿದ್ವಿ. ಲಾಸ್ಟ್ ಟೈಮ್ ಬಿಲ್ ಬಂದ್ಬಿಟ್ಟು ಅವಾಗ ಸುಮಾರು 3 ವರ್ಷ ಜಾಸ್ತಿನೇ ಆಯಿತು ಅಂದ್ಕೊಳ್ಳಿ. ಅವಾಗ ಬಂದ್ಬಿಟ್ಟು 900-1000 ರೂಪಾಯಿನೋ ಆಗಿತ್ತು ಅಷ್ಟೇ. ಈ ಸರಿ ಏನಾಗಿದೆ ಗೊತ್ತಿಲ್ಲ.
ಗೈಸ್ ಏನೇನ್ ನಾನು ತಿಂತೇಳೆ ಏನೇನು ತಿಂತೀನಿ ಅಂದರೆ ಫಸ್ಟ್ ಹೇಳ್ಬಿಡಮ್ಮ, ನಾನು ಲಿಸ್ಟ್ ಮಾಡ್ಕೊಬಿಡ್ತೀನಿ. ಬಿರಿಯಾನಿ ಬಿರಿಯಾನಿ ನನ್ನ ಚಿಕನ್ ಮಗ, ಲಾಲಿಪಾಪು. ನಾನು ಪರ್ಮಿಷನ್ ಇವಳಿಗೆ ಮಾತ್ರ ಕೊಟ್ಟಿರೋದು. ನನ್ನ ಮಗ ಬೇರೆ ಇದ್ರಲ್ಲಿ ಬೇರೆ ಎಂಟ್ರಿ ಆಗ್ತಾವನೆ. ನೀನು ಬೇಡಪ್ಪ ಅವಳೊಬ್ಳೆ ತಿನ್ನಲಿ ಅಂತ ಹೇಳ್ತಾ ಇದ್ದೀನಿ. ಹ್ಞೂ ಅಂತ ಅವನೇ, ನೋಡೋಣ ಅಲ್ಲಿ ಹೋದ್ಮೇಲೆ ಡಿಸೈಡ್. ಏನೇನು ತಿಂತೇವೆ ಫಸ್ಟಿಂದ ಬಟ ಬಟ ಅಂತ. ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಆಮೇಲೆ ಆಮೇಲೆ ಏನದ ಲಾಲಿಪಾಪು, ಚಿಕನ್ ಲಾಲಿಪಾಪ್. ಚಿಕನ್ ಅದು ಅವಳಿಗೆ ಇಷ್ಟ. ಅದು ಯಾವಾಗ ಒನ್ ಟೈಮ್ ತಿಂದಿದ್ದು. ಈ ಟಿ ವಿಗೆಲ್ಲ ನೋಡ್ತಾಳಲ್ಲ, ಯಾರ ಅಂತ ತಿಂದ್ಬಿಟ್ರೆ ಅದು ಬೇಕು ಅವಳಿಗೆ. ಹಠ ಎಲ್ಲ ಮಾಡಲ್ಲ, ಅವಳು ಹೇಳಿರ್ತಾಳೆ ನನಗೆ ಈ ಥರದ್ದು ಬೇಕಮ್ಮ, ನೆಕ್ಸ್ಟ್ ಯಾವಾಗನ ಕೊಡಿಸು ಅಂತ. ನಮ್ಮ ಮಕ್ಕಳೆಲ್ಲ ಹಠ ಎಲ್ಲ ಮಾಡಲ್ಲ. ಕೆಲವು ಮಕ್ಕಳು ತುಂಬ ಹಠ ಮಾಡ್ತಾರೆ. ನಾನು ನಿಮ್ಮ ಮಕ್ಕಳೆಲ್ಲ ಹಠ ಮಾಡಲ್ಲ. ಅವ್ರು ಇದೇ ಬೇಕು ಅದೇ ಬೇಕನ್ನಲ್ಲ. ನಾನು ಹೇಳ್ತೀನಿ ಕಾಸಿಲ್ಲ ಅಮ್ಮ ಹಂಗೆ ಹಿಂಗೆ ಅಂದರೆ ಅವ್ರು ಸುಮ್ಮನೆ ಆಗಿಬಿಡ್ತಾರೆ. ಅಷ್ಟೇನಾ ಅಮ್ಮ? ನೀನು ಬಟ್ಟೆ ತಗೊಂಬತ್ತು, ಬಟ್ಟೆ ತೋರಿಸ್ತಾನೆ. ಗೋಲಿ ಸೋಡಾ ಬೇಕು ನನಗೆ, ಗೋಲಿ ಸೋಡಾ. ಎಲ್ಲ ಸೋಡಾ ಕುಡಿವಂತ ಹೋಗು. ಗೋಲಿ ಸೋಡಾ, ಆ ಸೋಡಾ, ಈ ಸೋಡಾ ಎಲ್ಲಾನು. ನೋಡೋಣ ನಮ್ಮ ಈ ವರ್ಷದ ಬರ್ಡೇ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂತು ಈ ವರ್ಷ. ಡಬಲ್ ಖರ್ಚೈತೆ ನೋಡ್ಬೇಕು. ಇಟ್ಕೊ ಹಿಂಗೆ. ಇದು ಬಂದ್ಬಿಟ್ಟು ನಾನು ಹೊಲ್ದಿರೋದೀಗ ಅವಳಿಗೆ. ಉಲ್ಟಾ ಮಾಡೆ ಹಿಂಗೆ ಹಾಕೋ, ಸುಮ್ಮನೆ ಹಾಕು ಆಮೇಲೆ ತೋರ್ಸೋಣ. ಇದು ಬರ್ಡೇಗೆ ಹಾಕ್ತೀವಿ ಗೈಸ್. ಇದು ನಂದು ಬ್ಲೌಸ್ದು ಮತ್ತು ನನ್ನ ಫ್ರೆಂಡ್ ಬ್ಲೌಸ್ದು ಮಿಕ್ಕಿರೋದನ್ನ ಎರಡು ಹೊಲ್ದಿರೋದು. ನಾನು ಹೊಟ್ಟೆ ಇರೋದು ಇಲ್ಲಿ ಗಂಟ, ನಮ್ಮ ಅಮ್ಮ ಮಡ್ಗಿರೋದು ಇಲ್ಲಿ ಗಂಟ. ಮತ್ತೆ ಇದು ನಂದು ಸ್ಯಾರಿ. ಎರಡು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ಕೊಂತೀನಿ ನಾನು. ಇಟ್ಕೋ, ಎರಡು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಗೈಸ್. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ. ಇವಾಗ ಸುಮ್ಮನೆ ಹಾಕೋ, ಕೈ ಒಂದು ಕೈ ಹಾಕೋ, ಇವಾಗ ತೋರಿಸ್ತೀನಿ. ಅದು ಬಿಟ್ಬಿಡು, ಈ ಕಡೆ ಕೈ ಹಾಕೋ. ಇದಾಯ್ತಾ? ಚೆನ್ನಾಗೈತೆ. ಇವಾಗ ನೋಡು, ಈ ಥರ ಶೇಪ್ ನಾನು ಹೊಲಿಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ಟೈಮ್ ಇರಲಿಲ್ಲ. ಬರುತ್ತೆ ಹೊಲಿಯೋಕ್ಕೆ ನನಗೆ. ಅಂದರೆ ನನಗೆ ಟೈಮ್ ಇಲ್ಲ. ಬಟ್ಟೆ ಮೇಲೆ ಹಾಕಿದ್ರೆ ಸ್ವಲ್ಪ ಏನೋ ಕಂಫರ್ಟಬಲ್ ಕುತ್ಕೊತಾ ಇಲ್ಲ ಅವಳಿಗೆ. ಮೊನ್ನೆಲ್ಲ ಹಾಕ್ಸಿ ನೋಡಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಲಾಡಿ ಒಂದು ಹಾಕಿಲ್ಲ, ಇದಕ್ಕೆ ಲಾಡಿ ಹಾಕಬೇಕು. ಇದಕ್ಕೊಂದು ಹಿಂಗೆ ಅದು ಬ್ಲೌಸ್ ಬಿಟ್ಬಿಡಿ ಇವಾಗ. ನೋಡಿ ಗೈಸ್, ಈ ಥರ ಬರುತ್ತೆ. ಲೈನಿಂಗ್ ಕಾಣಿಸುತ್ತೆ. ಲೈನಿಂಗ್ ಯಾವುದೋ ಇರೋದು ನಾನು ಕಾಣಿಸ್ತಾ ಇಲ್ಲ ಅದ್ರೊಳಗೆ, ನೀನೇನು ಕಾಣಿಸ್ತೀವಿ. ಬಿಚ್ಚು ಸಾಕು ಇವಾಗ. ಚೆನ್ನಾಗೈತೆ ಇಲ್ವ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಬರ್ಡೇಗೆ ನಾನು ಈ ವಿಡಿಯೋದಲ್ಲಿ ಬರ್ಡೇ ಅಂತ ನಾನು ಹಾಕಲ್ಲ. ಇವಾಗ ಸದ್ಯಕ್ಕೆ ಕೆಲವು ವಿಡಿಯೋಸ್ ಮಾತ್ರ ಹಾಕ್ತೀನಿ. ಅದ್ರೊಳಗೆ ಇದು ಒಂದು ಹಾಕಿರ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅವ್ಳ ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದೆ, ಡ್ರೆಸ್ಸಿಂಗ್ ಏನೇನು ತಿಂದ್ವಿ, ಎಲ್ಲ ಹೋದ್ವಿ ಎಲ್ಲ ಹಾಕ್ತೀನಿ ಗೈಸ್. ನೋಡಿ ಕಮೆಂಟ್ ಮಾಡಿ. ಚೆನ್ನಾಗಿದೆ, ನನಗೇನೋ ಚೆನ್ನಾಗಿದೆ ಬಟ್ಟೆ. ಮತ್ತೆ ಒಂದು ಫ್ರಾಕ್ ಇದೆ, ಅದನ್ನು ಕೂಡ ಹಂಗೆ ಅಡ್ಜಸ್ಟ್ ಮಾಡಿ ಹಾಕ್ತೀನಿ. ನೀನು ಬರ್ತೀಯ ಹೋಟ್ಲಿಗೆ? ಹಾಂ, ಕಾಲು ನೆಟ್ಟಿಗೆ ಹಾಕಿ ನೀ ಕೂತ್ ಇದು ಮಾಡ್ಕೊ, ಎದ್ದು ಕೂತ್ಕೋದೇನು ಹಂಗೆ ಮಂಚ ಅಂದ್ವಾ ಮನೆಕೊಂಡ್ರೆ. ನಿನಗೆ ಏನೇನು ತಿಂತೀಯ? ಬೇಡ, ನಾವು ಅವಳೊಬ್ಳೆ ಹೋಗ್ಲಿ. ಒಬ್ಳೆ ಹೋಗ್ಲಿ? ಹಾಂ, ಹಾಗಲ್ಲ, ನೀನು ನಮ್ಮ ಜೊತೆ ಬರಬೇಕು, ನಮ್ಮ ಪಕ್ಕದಲ್ಲಿ ಕೂತ್ಕೋಬೇಕು, ನಾನು ನೋಡ್ತಿರ್ಬೇಕು, ನಾನು ತಿನ್ಬೇಕು. ಓ, ಅಂದರೆ ನೀನು ತಿನ್ನೋದು ನಾನು ನೋಡ್ಬೇಕಾ? ಎಲ್ಲ ಸೈಡ್ ಬಿಡು. ಏನೋ ಬಿಡು, ಅವಳು ಹೋಗೋಣ. ಅವಳು ಎಷ್ಟು ತಿಂದಲ್ಲಿ ತಿನ್ಲಿ. ಅವರು ತಿನ್ಬೇಕಂತ ಹೋಲಿ ಬಿಡ. ಬಿರಿಯಾನಿ ಹೋಲಿ ಬಿಡಾಳೆ, ನಾಯಿ ಮರಿ ಸೈಡಲ್ಲಿ ಬಿಸಾಕದ. ಆಯ್ತು, 3 ಪ್ಲೇಟ್ ಬಿರಿಯಾನಿ, 2 ಪ್ಲೇಟ್ ಕಬಾಬು, 3 ಪ್ಲೇಟ್ ಬಿರಿಯಾನಿ. ನಂಗೆ 3 ಪ್ಲೇಟೇ ಇರ್ಲಿ ಗೈಸ್. ನಂಗೆ 2 ಪ್ಲೇಟು, 1 ಪ್ಲೇಟು. ಅದು ಯಾರು ನಿಜ ಅನ್ಕೋಬೇಕು. ಇವ್ರು ಯಾವಾಗಲೂ ಊಟನೇ ಕಂಡಿಲ್ಲ ಕಣೋ ಅನ್ಕೋಬೇಕು. ಒಂದು ತಿನ್ನಕ್ಕೆ ಅವಳ ಕೈ ಆಗಲ್ಲ, ಸುಸ್ತಾಗುತ್ತೆ. ತಿಂತೀನಿ ಗೈಸ್, ತಿಂತೀನಿ. ನಾನು ಬೇಕಾದ್ರೆ ಕಾಂಪಿಟೇಷನ್ ಮೇಲೆ ತಿಂದು ನೋಡ್ತೀನಿ. ಇವನು ತಿಂತಾನೆ ಒಂದೇ ಅಷ್ಟೇ ಆಗೋ ತಿನ್ನಕ್ಕೆ, ಅದಕ್ಕೆ ಮೇಲೆ ಆಗಲ್ಲ. ನಂಗೆ 2 ಪ್ಲೇಟ್ ಬಿರಿಯಾನಿ, 1 ಪ್ಲೇಟ್ ಕಬಾಬು, ನಂಗೆ ಮತ್ತೆ ಇದು ಏನದು ಲಾಲಿಪಾಪ್, ಚಿಕನ್ ಲಾಲಿಪಾಪು, ಮತ್ತೆ ಚಿಕನ್ ಗ್ರೇವಿ. ಮತ್ತೆ ನಂಗೊಂದು ಇದು ಬೇಕು, ಎಲ್ಲ ಚಿಕನ್ ಮೇಲೆ ನಿಂತ್ಕೊಂಡಿದ್ಯಾ ನೀನು? ಚಿಕನ್ ಮೇಲೆ ನಿಂತ್ಬಿಟ್ಟಿದ್ಯಾ? ಇನ್ನೊಂದು ಫಿಶ್ ಫ್ರೈ, ಫಿಶ್ ತವಾ ಫ್ರೈ ನಂಗೂ ಬೇಕು ವಿತ್ ಲೆಮನ್. ಇವ್ನಿಗೆ ಏನೇ ತಗೊಂತಾರೆ ಆಪೋಸಿಟ್ ನಾನು ತಗೊಂಡ್ಬಿಡ್ತೀನಿ ಗೈಸ್. ಓಲಿ ಪಾಪ, ನಾಯಿ ಬಿಸಾಕ್ಬಿಡೋದಮ್ಮ. ನಾನು ಗ್ಯಾನ್ ಬಂದಂಗೆ ಕರ್ಕೊಂಡಿದ್ದಾರೆ. ಇಲ್ಲ ಆಮೇಲೆ ಅಲ್ಲೋದ್ಮೇಲೆ ಎಷ್ಟು ಏನು ಕತೆ ಏನೋ ನನ್ನೇನು ಮುಳುಗಿಸ್ಬಿಡ್ತೀರ ಮತ್ತೆ ಅಲ್ಲೋದ್ಮೇಲೆ. ಸರಿಮಾ, ಬೇಕಾದ್ರೆ ನೀನೊಂದು ಪ್ಲೇಟ್ ತಗೋ, ಪಪ್ಪನ 1 ಪ್ಲೇಟ್ ತಗೋ, ಇವನೊಬ್ಬಳ 2 ಪ್ಲೇಟ್ ಸಾಕು, ನಂಗೂ 3 ಪ್ಲೇಟ್. ಅಪ್ಪ ನೋಡೋಣ, ಇಷ್ಟೆಲ್ಲ ಆಸೆ ಹಾಕೊಂಡವ್ರ ಮಕ್ಕಳು. ಶುಕ್ರವಾರ ಬರಲಿ. ಶುಕ್ರವಾರ ಬಂದ್ಬಿಟ್ಟೈತೆ. ಸಂಡೇ ಆದ್ರೂ ಬಂದಿದ್ರೆ ಚೆನ್ನಾಗಿರೋದು. ನೋಡೋಣ. ಸರಿ, ವಿಡಿಯೋ ಎಲ್ಲಿವರೆಗೂ ನೋಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವಳು ಬರ್ಡೇ ಸೆಲೆಬ್ರೇಟ್ ಆಗ್ತೀನಿ. ನಮ್ಮದೆಲ್ಲ ಯಾವಾಗಲೂ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ, ಮಕ್ಕಳದಷ್ಟೇ. ಅವನದು ಕೂಡ ಕಮ್ಮಿನೇ. ಇವಳು ಇನ್ನೂ ಚಿಕ್ಕವಳು ಅಂದ್ಬಿಟ್ಟು 1-2 ವರ್ಷ. ಆಮೇಲೆ ಯಾರ್ದು ಬರ್ಡೇ ಇಲ್ಲ, ಅಷ್ಟೇ, ಮುಗೀತು. ಆಮೇಲೆ ನೀನು ಅಲ್ಲೇ ಡೈಲಾಗ್ ಹೇಳು.
ಹಳೆ ಡೈಲಿಗೆ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲಿರೋ ಬೆಲ್ ಬಟನ್ ಒತ್ತಿ, ಒತ್ತೋದನ್ನ ಮರಿಬೇಡಿ. ಗೊತ್ತಿಲ್ಲ ಅಂದ್ರೆ ನಿಮಗೆ ಒಂಚೂರು ಕಾಂಪಿಟೇಷನ್ ಬರಲ್ಲ, ನೋಟಿಫಿಕೇಶನ್. ಸರಿ ಗೈಸ್.